ಇತ್ತೀಚಿನ ದಿನಗಳಲ್ಲಿ ಕನ್ನಡ ಶಾಲೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಅದರಲ್ಲೂ ನಿಮ್ಮಂಥ ವಿದ್ಯಾರ್ಥಿಗಳು ಎಲ್ಲೂ ಹುಡುಕಿರು ಸಿಕ್ಕಿರೋದೆ ನಮಗೆ SLC ಮತ್ತು PUC ಕೇವಲ 16 ಜನ ಮಕ್ಕಳು ಮಾತ್ರ ಸಿಕ್ಕಿದ್ದಾರೆ ನಮಗೆ. ಯಾಕಂದರೆ ಮಕ್ಕಳನ್ನೆಲ್ಲ ಕಾನ್ವೆಂಟ್ ಸೇರಿಸ್ತಾ ಇದ್ದಾರೆ. ಯಾಕಂದರೆ ಆ ಕಾನ್ವೆಂಟ್ ಸೇರಿಸೋ ಉದ್ದೇಶ ಏನಪ್ಪ ಅಂದರೆ, ಇವತ್ತು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ನಾವೆಲ್ಲರೂ ಹೋಗ್ಬೇಕಾದ್ರೆ ಕನ್ನಡ ಜೊತೆಗೆ ನಾವು ಬೇರೆ ಭಾಷೆಗಳನ್ನು ಕಲಿಬೇಕು ಅಂತ ಒಂದು ಉದ್ದೇಶದಿಂದ ಕಾನ್ವೆಂಟ್ಗಳು ಸೇರಿಸ್ತಾ ಇದ್ದಾವೆ. ಅದಕ್ಕೆ ಬಂಧುಗಳೇ, ತಮ್ಮ ಮನವಿ ಮಾಡ್ಕೊಳ್ತೀನಿ, ನಮ್ಮ ಪೋಷಕರು ಹೆಚ್ಚಿನದಾಗಿ ನೀವು ಅಭ್ಯಾಸಕ್ಕೆ ಒತ್ತು ಕೊಡಬೇಕಾಗುತ್ತೆ. ಮುಂದೆ ನಿಮ್ಗೆಲ್ಲರೂ ಹೈಯರ್ ಎಜುಕೇಷನ್ ಹೋಗೋಕ್ಕೆ ನಮ್ಮ ಸಹಕಾರ ಯಾವಾಗ ನಿಮ್ಮ ಹತ್ರ ಇರುತ್ತೆ ಅಂತೇಳಿ, ಮತ್ತು ಈ ಸಮಾಜ ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166. ಯಾವಾಗಲೂ ನಿಮ್ಮ ಹಿಂದೆ ಇರುತ್ತೆ. ಮತ್ತು ಈ ಕನಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ವೇದಿಕೆ ಪ್ರತಿ ವರ್ಷವೂ ಇದು ನಂಬ್ಕೊಂಡು ಬರ್ತಲೇ ಇದೆ. ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನದಾಗಿ ಮಕ್ಕಳನ್ನ ಪ್ರೋತ್ಸಾಹ ಕೆಲಸ ನಾವೆಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು ಮಾಡ್ತೀವಿ ಅಂತೇಳಿ ನಿಮ್ಮಲ್ಲಿ ಭರವಸೆ ಗುರುತಿಸಿದ್ದಾರೆ. ಅಂದರೆ ಹಂತಕ್ಕೆ ಇವತ್ತು ಗೌಡಗೆರೆ ಹೋಬಳಿಗನ ಪ್ರತಿಭಾ ಪುರಸ್ಕಾರ ಗುರುತಿಸಿದ್ದಾರೆ. ಪಾಂಡುರಂಗಪ್ಪ ಸರ್ ಆಗಿರ್ಬೋದು, ಪಾತ್ಲಿಂಗಪ್ಪ ಸರ್ ಆಗಿರ್ಬೋದು, ಗಣ್ಯರೆಲ್ಲ ಇವತ್ತು ಒಂದು ವೇದಿಕೆ ಕಲ್ಪಿಸಿದ್ದಾರೆ. ಕಾರಣ ಏನಪ್ಪ ಅಂದರೆ, ಇವತ್ತು ಯಾಕೆ ಸ್ಟ್ರೆಂತ್ ಕಮ್ಮಿ ಆಗೈತೆ ಅಂತ ನಮ್ಮ ಸರ್ ಹೇಳ್ತಿದ್ರು. ಕೆಲವು ಮಕ್ಕಳು 5ನೇ ಕ್ಲಾಸ್ಗೆ ಆಲೇ ಮುರಾರ್ಜಿಗೆ ಹೋಗ್ತಾರೆ, ಕೆಲವರು ಆಲೇ ನವೋದಯಕ್ಕೆ ಹೋಗ್ತಾರೆ. ಒಳ್ಳೊಳ್ಳೆ ಚೆನ್ನಾಗಿ ಓದೋರಿಗೆಲ್ಲ ಸ್ಕೋರ್ಸ್ ಇರುತ್ತೆ, ಹೋಗ್ತಾರೆ. ಅದರೊಳಗೆ ಅನುಕೂಲ ಇರೋರೆಲ್ಲ ಕಾರ್ಮೆಂಟಿಗೆ ಹೋಗ್ತಾರೆ. ಕೆಲವು ಇವಾಗ ಏನು ಇವತ್ತು ಇಲ್ಲಿ ಉಳ್ಕೊಂಡಿರೋವೇ ನಮಗೆ ಗಟ್ಟಿ ಪಿಂಡಗಳಿದ್ದಂಗೆ. ಈಗ ಇಲ್ಲೇನು ಗೌರ್ಮೆಂಟ್ ಶಾಲೆಗಳಾಗ ಓದಿರೋರ್ನ ಇವತ್ತು ನಮ್ಗೆ ಆಯ್ಕೆಯಾಗಿ ಈ ಪುರಸ್ಕಾರಕ್ಕೆ ಆಯ್ಕೆ ಆಗಿದ್ದೀರೋ ನೀವೇ ಇವತ್ತಿನ ದಿನ ಗ್ರೇಟ್ ಅಂತ ಹೇಳ್ಬೋದು. ಯಾಕೆ ಗೊತ್ತಾ, ಅವ್ರಿಗೆ ಯಾವುದೇ ಇವಾಗ ಈ ಥರ ಗುರುತಿಸಿ ಸಿಗೋಂಥ ಅವಕಾಶ ಸಿಗಲ್ಲ ಅವ್ರಿಗೆ. ಹಂಗಾಗಿನ ನಮ್ಮ ಗ್ರಾಮೀಣ ಜೀನಿ ಕುಡೀರಿ, ಆರೋಗ್ಯವಾಗಿರಿ. ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ. ಮಕ್ಕಳಿಗೆ ಇವತ್ತೇನು 18 ಜನ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದೀರೋ ಆ ಮಕ್ಕಳಿಗೆಲ್ಲ ಈ ಒಂದು ಸಂದರ್ಭದಲ್ಲಿ ಶುಭಾಶಯ ಕೋರ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನದ ಇನ್ನೂ ಹೆಚ್ಚು ಮಕ್ಕಳು ಬರಲಿ, ಇನ್ನೂ ಪರ್ಸೆಂಟೇಜ್ ತಗೊಂಡು ಬರಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಈ ಸಂಸ್ಥೆಯ ಮುಖ್ಯಸ್ಥರು ಅವ್ರು ಯಾವ ರೀತಿ ಇದ್ದಾರೋ ಅದೇ ರೀತಿಯಲ್ಲಿ ಇಲ್ಲಿನ ಸಂಸ್ಥೆ, ಶಿಕ್ಷಕರು, ವಿದ್ಯಾರ್ಥಿಗಳು ನೀವೆಲ್ಲ ಇದ್ದೀರಾ. ನಿಜವಾಗ್ಲೂ ಅವರ ಒಂದು ಡೆಡಿಕೇಶನ್ನು, ಅವರ ಒಂದು ಕರ್ತವ್ಯ ನಿಷ್ಠೆ, ಅವರ ಒಂದು ಸೇವಾ ಮನೋಭಾವ, ಯಾವುದೇ ಲಾಭವನ್ನು ಬಯಸಂಗೆ ಇವತ್ತು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಈಗ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ SR ಗಂಗಾತ್ ಹೇಳಿದ್ರು, ಅವರು ಇಲ್ಲಿ ಬಂದ ತಕ್ಷಣ ನನಗೆ ಯಾವುದೋ ಒಂದು ಮೂಡುಬಿದ್ರೆ ಆಳ್ವಾಸು ಆ ಕ್ಯಾಂಪಸ್ ಹೋದಂಗಾಯ್ತು. ನಿಜವಾಗ್ಲೂ ಈ ಥರ ಒಂದು ಲಶ್ ಗ್ರೀನು, ಈ ಆಟದ ಸಾಮಾನುಗಳು, ಬಿಲ್ಡಿಂಗ್ಗಳು ನೋಡಿದ್ರೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ನಾವೆಲ್ಲ ಓದಬೇಕಾದ್ರೆ ಯಾವ ರೀತಿ ಓದಿದ್ವಿ ಅಂತ ಮಂಜಣ್ಣವರು ಮಾತಾಡಿದ್ವಿ. ಭಾಳ ಒಂದು ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇಲ್ಲಿದೆ. ಹಾಗಾಗಿ ಯಥಾ ರಾಜ ತಥಾ ಪ್ರಜಾ ಅಂತೇಳಿ ಅವರಿಗೆ ತಕ್ಕನಂಥ ಇಲ್ಲಿ ಶಿಕ್ಷಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ನೀವೆಲ್ಲ ಇದ್ದೀರಾ. ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ನಮ್ಮ ಶಿರಾ ತಾಲೂಕಿನಲ್ಲಿ ತಾಲೂಕು ಕುರುಬರ ಸಂಘ ಇರ್ಬೋದು, ಕನಕ ನೌಕರರ ಸಂಘ ಇರ್ಬೋದು, ಅಥವಾ ಕನಕ ಪತ್ತಿನ ಸಹಕಾರ ಸಂಘ ಇರ್ಬೋದು, ಅಥವಾ ಜೊತೆಗೆ ಈ ಒಂದು ಪಟ್ಟಣಗಳಲ್ಲಿ ಇರ್ತಕ್ಕಂಥ ಈ ಸಂಸ್ಥೆ ಇರ್ಬೋದು, ಏನು ನಮ್ಮ ಸಮಾಜದ ವಿದ್ಯಾರ್ಥಿಗಳನ್ನ ಇಲ್ಲಿ ಕರೆದು ಅವರ ಪ್ರತಿಭೆಯನ್ನು ಗುರುತಿಸಿ ಪ್ರತಿಭೆಯನ್ನು ಪುರಸ್ಕಾರ ಮಾಡ್ತಿದ್ದಾರೆ. ಅದೇ ಪ್ರತಿಭೆಗೆ ಗೌರವ ಕೊಡ್ತಾ ಇದ್ದಾರೆ. ಈ ಪ್ರತಿಭೆಯನ್ನು ಸ್ವೀಕರಿಸಂಥ ನೀವು ವಿದ್ಯಾರ್ಥಿಗಳು, ನಮ್ಮ ಸಮಾಜದ ವಿದ್ಯಾರ್ಥಿಗಳು, ಇಷ್ಟಕ್ಕೇನೆ ನೀವು ಸೀಮಿತ ಆಗಬಾರ್ದು. ಆ ಪ್ರತಿಭೆಯಿಂದ ನೀವು ಬೆಳೆದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಾಗ ನಿಮ್ಮನ್ನು ಇಡೀ ಕುರುಬ ಸಮಾಜ ಎಲ್ಲ ಸಮಾಜದವರು ಗೌರವಿಸ್ತಾರೆ, ಎಲ್ಲ ಜಾತಿಯವರು ಗೌರವಿಸ್ತಾರೆ. ಆ ಮಟ್ಟಕ್ಕೆ ನೀವು ಬೆಳಿಬೇಕು ಅಂತೇಳಿ ಈ ದಿನ ನೀವೆಲ್ಲ ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದು ಬರೀ ಕುರುಬರ ಸಮಾಜದವ್ರು ಮಾಡ್ತಾಯಿದ್ದಾರೆ. ನಮ್ಮ ವಿದ್ಯೆ ಏನು ಮಾಡುತ್ತೆ ಅಂದರೆ ಎಲ್ಲ ಸಮಾಜದವರು ತಲೆ ತಗ್ಸಂಗೆ ಮಾಡುತ್ತೆ. ಆ ಮಟ್ಟಕ್ಕೆ ನೀವೆಲ್ಲ ಬೆಳಿಬೇಕು. ಆ ಒಂದು ಯಾಕಂದರೆ ಈ ಸನ್ಮಾನ ಮಾಡುವಂಥ ಪ್ರತಿಭಾ ಪುರಸ್ಕಾರ ಮಾಡಿದವರಿಗೆ ನೀವು ಆ ಮಟ್ಟಕ್ಕೆ ಬೆಳೆದ್ರೆ ಅವರ ಶ್ರಮ ಸಾರ್ಥಕ ಆಗುತ್ತೆ, ಅವರ ಉದ್ದೇಶ ಸಫಲ ಆಗುತ್ತೆ, ಇಡೀ ಸಮಾಜಕ್ಕೆ ಗೌರವ ಬರುತ್ತೆ. ಸಣ್ಣ ಒಂದು ಸಮಾಜವೂ ಸಹ ಇವತ್ತು ಒಂದು ಪ್ರತಿಭಾ ಪುರಸ್ಕಾರ ಆಗಿರ್ಬೋದು,
ಯಾವುದರಲ್ಲೂ ಸಹ ನಾವು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಸಮಾಜವೂ ಸಹ ಎಲ್ಲ ರೀತಿಯಲ್ಲೂ ಸಹ ನಾವು ಯಾವುದಕ್ಕೆ ಎಲ್ಲ ನಮ್ಮ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಹೇಳಿದರು. ಏಕೆಂದರೆ ವಿದ್ಯಾಭ್ಯಾಸ ಭಾಳ ಅತ್ಯವಶ್ಯಕ. ಏಕೆಂದರೆ ವಿದ್ಯೆ ಹೊಂದಿದ್ರೆ ಎಲ್ಲೋದ್ರೂ ನಾವು ಜಯಿಸ್ತೀವಿ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ಕೇ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಕಿಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಬರ್ಬೋದು. ವಿದ್ಯೆ ಹೊಂದಿದ್ರೆ ಅದರಿಂದ ಇದ್ದಿದ್ದಲ್ಲ. ಯಾವುದೇ ಇರ್ಬೋದು, ಇವತ್ತು 1 ಕೋಟಿ ಇರ್ಬೋದು, 2 ಕೋಟಿ ಇರ್ಬೋದು, ದುಡ್ಡಿನ ಲೆಕ್ಕ ಅಲ್ಲ. ವಿದ್ಯೆ ಹೊಂದಿದ್ರೆ ನಾವು ಯಾವತ್ತೂ ಮುಂದಿರ್ತೀವಿ. ಯಾಕೆಂದರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಗುರುತಿಸಬೇಕಾದ್ರೆ ಅವನ ಒಂದು ಪಡೆದಿರುವಂಥ ಪದವಿ ಮೇಲೆ ಸಹ ಇವತ್ತು ಗುರುತಿಸ್ತಾರೆ. ನಮ್ಮ ಸನ್ಮಾನ್ಯ ಶ್ರೀಯುತ BK ಮಂಜುನಾಥ್ ಅವರು ಹೇಳಿದರು, ಇವತ್ತು ನಾವು ಇರುವ ಅಧಿಕಾರದಲ್ಲೇ ನಾವು ಹೇಳಿದ ತಕ್ಷಣ ಮುಗೀತು, ಮುಂದೆ ಹೋದರೆ ಯಾರು ಕ್ಯಾರಿ ಅನ್ನಲ್ಲ. ಅದೇ ಒಬ್ಬ ಎಜುಕೇಷನ್ ಇದ್ದು ಹೋಗ್ತು ಲಾಯರು ಇನ್ನೊಂದು ಯಾವುದೇ ಒಂದು ಪದವಿಯಲ್ಲಿದ್ದರೆ ಅವ್ರಿಗೆ ಹೆಚ್ಚಿನದಂಥ ಗೌರವವನ್ನು ಕೊಡ್ತಾರೆ. ಅದರಲ್ಲೂ ಶಿಕ್ಷಕರಾದರೆ ಅವರಿಗೆ ನಿವೃತ್ತಿನೇ ಇಲ್ಲ. ಶಿಕ್ಷಕರಾದಂಥವ್ರಿಗೆ ನಿವೃತ್ತಿ ಅನ್ನೋದೇ ಇಲ್ಲ. ಯಾವುದೇ ಒಬ್ಬ ವಿದ್ಯಾರ್ಥಿ ಎದುರಿಗೆ ಬಂದರೆ ಒಂದು ಪೊಲೀಸ್ ಸ್ಟೇಷನ್ನಲ್ಲಾಗಿರ್ಬೋದು, ಅವರ ಶಿಕ್ಷಕರಾಗಿದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಆಗಿದ್ದರೆ ಪ್ರತಿಯೊಂದು ಅವ್ರ ಶಿಕ್ಷಕರಿಗೆ ನಿವೃತ್ತಿ ಅನ್ನೋದಿಲ್ಲ. ಎಲ್ಲೋದ್ರೂ ಅವ್ರಿಗೆ ಗೌರವ ಕೊಡ್ತಾರೆ. ಈಗ ನಮ್ಮ ಪಾಂಡರಂಗಪ್ಪ ಸರ್ ನಮ್ಗೆ ಎಲ್ಲಿ ಸಿಕ್ಕರು ಸರ್ ನಮಸ್ಕಾರ ಸರ್ ಅಂತೀವಿ. ನಾವು 5 ವರ್ಷ ಹೇಳಿದ್ರೆ ಯಾರು ಕ್ಯಾರಿ ಅಮ್ಮಲ್ಲ. ನಮ್ಮ ಅಧಿಕಾರದಾಗಿದ್ದಾರೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.